ರ್ಯಾಪಿಡೋ ಬೈಕ್ ಬುಕ್ ಮಾಡೋರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಕ್ಕೆ ಎಂಥ ಅವಾಂತರ ನಡೆದಿದೆ ಗೊತ್ತಾ? ಕಮ್ಮಿ ದುಡ್ಡು ಅಂತ ಬೈಕ್ ಏರಿದವರಿಗೆ ಏನಾಯ್ತು? ಬೆಂಗಳೂರಿನಲ್ಲಿ ಈಗ ರ್ಯಾಪಿಡೋ ಬೈಕ್ಗಳ ಹಾವಳಿ ಜಾಸ್ತಿ ಇದೆ. ಅಂದ್ರೆ ಅದು ಬಹಳಷ್ಟು ಹೆಲ್ಪ್ ಕೂಡ ಆಗುತ್ತೆ, ಟೈಮ್ ಕೆಟ್ಟರೆ ಅದರಿಂದ ನಮಗೆ ಕೆಟ್ಟದ್ದು ಕೂಡ ಆಗುತ್ತೆ. ಬಟ್ ಇಲ್ಲಿ ಒಂದು ದೊಡ್ಡ ಘಟನೆ ಆಗಿ ಹೋಗಿದೆ. ಸ್ವಲ್ಪ ಯಾಮಾರಿದ್ರು ಯಮಲೋಕಾನೆ, ಬದುಕಿದ್ದೆ ಪವಾಡ. ಪ್ರಯಾಣಿಕರ ಪ್ರಾಣಕ್ಕೆ ಬೆಲೆ ಅನ್ನೋದೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ರ್ಯಾಪಿಡೋ ಕರಾಳ ಸತ್ಯ ಅನಾವರಣ. ರ್ಯಾಪಿಡೋ ಬೈಕ್ ಬುಕ್ ಮಾಡೋರೆ ಎಚ್ಚರ ಎಚ್ಚರ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಕ್ಕೆ ಆಗಿದ್ದಂತ ಅವಾಂತರ ಗೊತ್ತಾ ನಿಮ್ಗೆ? ಕಮ್ಮಿ ದುಡ್ಡು ಅಂತ ಹೇಳಿ ಬೈಕ್ ಬುಕ್ ಮಾಡ್ತಾರೆ, ರ್ಯಾಪಿಡೋ ಬೈಕ್. ಅದಾದ ನಂತರ ಘನಘೋರ ಘಟನೆ ಆಗಿದೆ. ಸ್ವಲ್ಪ ಯಾಮಾರಿದ್ರು ಯಮಲೋಕ ಸೇರ್ಬೇಕಾಗಿತ್ತು, ಆದ್ರೆ ಪವಾಡ ಸದೃಶದ ರೀತಿಯಲ್ಲಿ ಬದುಕುಳಿದಿದ್ದಾರೆ. ಪ್ರಯಾಣಿಕರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರ್ಯಾಪಿಡೋ ಕರಾಳ ಸತ್ಯ ಅನಾವರಣ. ಏನಾಗಿದೆ ಹಾಗಾದ್ರೆ? ರ್ಯಾಪಿಡೋ ಪ್ರಯಾಣದ ನರಕ ಯಾತನೆಯನ್ನ ಬಿಚ್ಚಿಟ್ಟಿದ್ದಾರೆ ಸಾನಿ ಕೃಷ್ಣ. ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ, ಬರೋಬ್ಬರಿ 20 ಲಕ್ಷ ಆಸ್ಪತ್ರೆ ಬಿಲ್ ಬಂದಿದೆ. ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, 20 ಲಕ್ಷ ರೂಪಾಯಿ ಖರ್ಚಾಗಿದೆ ಆಸ್ಪತ್ರೆ ಬಿಲ್. ರ್ಯಾಪಿಡೋ ಪ್ರಯಾಣದ ನರಕ ಯಾತನೆಯನ್ನ ಬಿಚ್ಚಿಟ್ಟಿರೋದಿಲ್ಲಿ. ಜೂನ್ 17ರಂದು ರ್ಯಾಪಿಡೋ ಬೈಕ್ನಿಂದ ಸಾನಿ ಕೃಷ್ಣ ಬಿದ್ದಿದ್ರು. ಸಾವನ್ನೇ ಗೆದ್ದು ಬಂದಿರೋ ಸಾನಿ ಕೃಷ್ಣ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ನಾನೊಬ್ಬಳೇ ಅಲ್ಲ, ಇನ್ನೂ 10 ಮಂದಿ ಇದ್ದಾರೆ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ. ಜೂನ್ 17 ರ್ಯಾಪಿಡೋ ಬೈಕ್ ಬುಕ್ ಮಾಡಿ ಕೆಲಸಕ್ಕೆ ಹೊರಟಿದ್ರು ಸಾನಿ ಕೃಷ್ಣ. ಬೈರಸಂದ್ರದ ತಮ್ಮ ಮನೆಯಿಂದ ದೊಮ್ಮಲೂರಿನ ತಮ್ಮ ಕಚೇರಿ ಬೈಕ್ ಬುಕ್ ಮಾಡಿದ್ರು. ಈ ವೇಳೆ ಟ್ರಾಕ್ಟರ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ನಡೆದಂತ ಅಪಘಾತ ಆಯಿತು. ಮೊದಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು ಸಾನಿ ಕೃಷ್ಣ. ಬಳಿಕ ಕೇರಳದ ಕೋಯಿಕೋಡ್ ಮಿತ್ರಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದಿದ್ರು. ಆಸ್ಪತ್ರೆಯ ಬಿಲ್ ಇದುವರೆಗೂ 20 ಲಕ್ಷ ರೂಪಾಯಿ ದಾಟಿದೆ. ಆದರೆ ಪ್ರಯಾಣಿಕರ ಪ್ರಾಣದ ಬಗ್ಗೆ ರ್ಯಾಪಿಡೋಗೆ ಕನಿಕರ ಇಲ್ಲ ಅಂತ ಅಳಲು ತೋಡಿಕೊಂಡಿರೋದು ಸಾನಿ ಕೃಷ್ಣ. ರ್ಯಾಪಿಡೋ ಕೆಲವೊಂದಿಷ್ಟು ಜನ ಈ ಕ್ಯಾಪ್ಟನ್ಸ್, ರ್ಯಾಪಿಡೋ ಕ್ಯಾಪ್ಟನ್ಸ್ ಅಂತ ಕರೀತಾರೆ ಅವರಿಗೆ, ಬೈಕ್ ಓಡಿಸೋರು. ಹೆಂಗ್ ಬೇಕೋ ಹಂಗ ಓಡಿಸ್ತಾರೆ ಬೈಕ್ಗಳನ್ನ ಕೆಲವೊಂದಿಷ್ಟು ಜನ, ಎಲ್ರೂ ಅಲ್ಲ ಪಾಪ, ಹೆಂಗ್ ಬೇಕೋ ಹಂಗೆ. ಬೆಂಗಳೂರಲ್ಲಿ ಮೊದಲೇ ಗೊತ್ತಲ್ಲ, ಸಣ್ಣ ಸಣ್ಣ ರೋಡ್ಗಳು, ಟ್ರಾಫಿಕ್. ಎಸ್, ಇವರೇ ನೋಡಿ ಸಾನಿ ಕೃಷ್ಣ ಅಂತ ಹೇಳಿ ಇವ್ರ ಹೆಸರು. ಇವರು ಜೂನ್ 17ನೇ ತಾರೀಕು ರ್ಯಾಪಿಡೋ ಬೈಕ್ನಿಂದ ಬಿದ್ದಿರ್ತಾರೆ ಕೆಳಗಡೆ. ಮುಖಕ್ಕೆ ಪೆಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಇವರು. ಪ್ಲಾಸ್ಟಿಕ್ ಸರ್ಜರಿ 20 ಲಕ್ಷ ರೂಪಾಯಿ ಖರ್ಚಾಗಿದೆ. ಅವರು ಪಡಬಾರದ ಕಷ್ಟವನ್ನೆಲ್ಲ ಪಡ್ತಾ ಇದ್ದಾರೆ ಪಾಪ, ಒದ್ದಾಡ್ತಾ ಇದ್ದಾರೆ. ತಾವು ಮಾಡದ ತಪ್ಪಿಗೆ ತಮ್ಮ ಜೀವವನ್ನೇ ಕಳ್ಕೊಳ್ಬೇಕಾಗಿತ್ತು ಸಾನಿ ಕೃಷ್ಣ. ಈಗ ಸಾವನ್ನೇ ಗೆದ್ದು ಬಂದಿದ್ದಾರೆ, ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅವರು. ನಾನೊಬ್ಬಳೇ ಅಲ್ಲ, ಇನ್ನೂ 10 ಮಂದಿ ಇದ್ದಾರೆ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ. ಜೂನ್ 17ಕ್ಕೆ ರ್ಯಾಪಿಡೋ ಬೈಕ್ ಬುಕ್ ಮಾಡಿ ಕೆಲಸಕ್ಕೆ ಹೊರಟಿದ್ರು ಇವರು. ಬೈರಸಂದ್ರದ ತಮ್ಮ ಮನೆಯಿಂದ ದೊಮ್ಮಲೂರಿನಲ್ಲಿರುವಂತ ತಮ್ಮ ಕಚೇರಿಗೆ ಬೈಕ್ ಬುಕ್ ಮಾಡಿದ್ರು. ಏನಂದ್ರೆ, ಆಟೋ ಆದ್ರೆ, ರ್ಯಾಪಿಡೋ ಆಟೋ ಅಥವಾ ಕ್ಯಾಬ್ ಆದ್ರೆ ಸ್ವಲ್ಪ ಜಾಸ್ತಿ ಹಣ ತಗೊಳ್ತಾರೆ. ಬೈಕ್ ಆದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಹಣ ಉಳಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾರೆ. ಬಟ್ ನೋಡಿದ್ರೆ ಈ ಬೈಕ್ನವರು ಎರ್ರಾ ಬಿರ್ರಿ ಓಡಿಸಿ ಈ ರೀತಿಯಾಗಿ ದುರಂತಗಳನ್ನ ಮಾಡ್ತಾರೆ. Rapido spends millions marketing their women's safety feature. On June 17th, I trusted them for my morning commute. Instead, I was crushed under a tractor and they abandoned me. I broke 9 ribs and the spleen has been removed. My teeth has gone and I have done plastic surgery on my face to look like this. And my hospital bill has already been crossed 20 lakhs. Please send Rapido a legal notice, hoping that they would respond to it. Instead, they ignored it and kept directing us to an insurance process through automated emails. Then I started reading comments on my post that I posted on Instagram.
Then I understood that I was not alone. So many people have shared their experience and said they also struggle to get support from them. Not even support. Rapido safety guarantee is a marketing lie, and I am taking them to consumer court. They can no longer treat our lives as collateral damage. Please share this video and tag Rapido and authorities to help me hold them accountable. I sincerely thank you so much for all the supports and prayers. Rapido spends millions marketing their women's safety feature. On June 17th, I trusted them for my morning commute. Instead, I was crushed under a tractor and they abandoned me. I broke 9 ribs and the spleen has been removed. My teeth has gone and I have done plastic surgery on my face to look like this. And my hospital bill has already been crossed 20 lakhs. We sent Rapido a legal notice hoping that they would respond to it. Instead, they ignored it and kept directing us to an insurance process through automated emails. Then I started reading comments on my post that I posted on Instagram. Then I understood that I was not alone. So many people have shared their experience and said they also struggle to get support from them. Not even support. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಏನಾಗಿರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನಂದರೆ ಈ ಒಂದು ಘಟನೆ ಕಳೆದ ತಿಂಗಳು 17ನೇ ತಾರೀಕು ಆಗಿರುವಂಥದ್ದು. ಅಂದರೆ ಬೈರಸಂದ್ರದಿಂದ ದೊಮ್ಲೂರಿಗೆ ಏನು ಸಾನಿ ಕೃಷ್ಣ ಅಂತ ಹೇಳಿ ಈಕೆ ಪ್ರತಿದಿನ ರ್ಯಾಪಿಡೋದಲ್ಲಿ ಕೂಡ ಏನೋ ಓಡಾಟ ಮಾಡ್ತಿರ್ತಾರೆ. ಅವತ್ತು ಕೂಡ ಅದೇ ರೀತಿಯಾಗಿ ಕೂಡ ಏನು ಓಡಾಟ ಮಾಡೋಕ್ಕೆ ಅಂತೇಳಿ ರ್ಯಾಪಿಡೋ ಬುಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೋಗುವಾಗ ಸಾಕಷ್ಟು ದೊಡ್ಡ ಅಂದರೆ ಸ್ಪೀಡಲ್ಲಿ ಕೂಡ ಆತ ಹೋಗಿದ್ದಾನೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಅವರು ಕೂಡ ಹಂಚ್ಕೊಂಡಿರುವಂಥದ್ದು. ಅವರು ಕೂಡ ಮೊದಲಿಗೆ ಒಂದು 2-3 ಬಾರಿ ಹೇಳಿದ್ದಾರೆ ನಿಧಾನಕ್ಕೆ ಹೋಗಿ ಏನು ತೊಂದರೆ ಇಲ್ಲ ಅಂತೇಳಿ. ಆದರೂ ಕೂಡ ಈತ ವೇಗವಾಗಿ ಹೋಗಿ ಆ ನಂತರ ಅಲ್ಲಿ ಆಕ್ಸಿಡೆಂಟ್ ಕೂಡ ಮಾಡಿದ್ದಾನೆ ಬೈರಸಂದ್ರದಲ್ಲಿ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಕೂಡ ಪೊಲೀಸ್ ಠಾಣೆ ಆಗಿರ್ಬೋದು, ಜೊತೆಗೆ ಬೇರೆ ಕಡೆ ಈಗ ಏನು ನ್ಯಾಯಕ್ಕಾಗಿ ಕೂಡ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಆಕ್ಸಿಡೆಂಟು ತೀವ್ರತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದಿದ್ರಿಂದಾಗಿ ಆಕೆ ಕೂಡ ಏನು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಈಗಾಗಲೇ ಏನು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಹುತೇಕವಾಗಿ ಏನೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಕೂಡ ಈಗಾಗಲೇ ಅವರು ಕೂಡ ಹೊರಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಆಗಿಲ್ಲ ಅಂತೇಳಿ ಕೇರಳದಲ್ಲೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಬರೋಬ್ಬರಿ 15-20 ಲಕ್ಷ ಹಣ ಕೇವಲ ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಇವರು ರಿಕವರಿ ಆಗೋದಕ್ಕೂ ಕೂಡ ಆಗಿತ್ತು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಸಾನಿ ಕೃಷ್ಣ ಅವರು ಕೂಡ ಈಗಾಗಲೇ ಹಂಚ್ಕೊಂಡಿರುವಂಥದ್ದು. ಈಗ ನಾನು ಕ್ಷೇಮವಾಗಿ ಈಗ ನಾನು ಹೊರಗೆ ಬಂದಿದ್ದೀನಿ, ಆದರೂ ಕೂಡ ಯಾವುದೇ ರೀತಿಯಾಗಿ ನನಗೆ ಯಾರು ಕೂಡ ಬೆನ್ನೆಲುಬಾಗಿ ನಿಂತಿಲ್ಲ. ಯಾಕಂದರೆ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ. ಇತ್ತ ರ್ಯಾಪಿಡೋ ಕಂಪ್ನಿ ಏನಿದೆ ಅವರು ಕೂಡ ಯಾವುದೇ ರೀತಿಯಾಗಿ ಏನು ಜವಾಬ್ದಾರಿಯನ್ನು ತಗೊಂಡಿಲ್ಲ. ಕೇವಲ ಇಲ್ಲಿ ಯಾರೊಬ್ಬ ಡ್ರೈವರ್ ಆನ್ಲೈನಲ್ಲಿ ಏನು ಆಧಾರ್ ಕಾರ್ಡ್ ಕೊಡ್ತಾನೆ ಅಂದಿದ ತಕ್ಷಣ ಇವರು ಅಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ. ಆನಂತರ ಒಂದು ಬೈಕ್ ಇರುತ್ತೆ, ಆ ಬೈಕ್ ಯಾವ ರೀತಿಯಾಗಿ ಓಡಿಸ್ತಾನೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿರಲ್ಲ. ಅವರು ಟೆಸ್ಟ್ ಡ್ರೈವ್ ಕೂಡ ಮಾಡಿರೋದಿಲ್ಲ. ಹೀಗಿರುವಂಥ ಬೇಜವಾಬ್ದಾರಿಯ ಆ ಡ್ರೈವರ್ಗಳನ್ನು ಇವರು ನೇಮಕ ಮಾಡ್ಕೊಳ್ತಾರೆ. ಇಲ್ಲಿ ಜನರ ಜೀವನ ಜೊತೆ ಚಲಾಟ ಆಡ್ತಿದ್ದಾರೆ ಅಂತಲೂ ಕೂಡ ಆಕೆ ಆರೋಪವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸದ್ಯ ಈಕೆ ಮಾತನಾಡಿರುವಂಥ ವಿಡಿಯೋ ಏನಿದೆ ಸಾಕಷ್ಟು ಒಂದು ರೀತಿ ಚರ್ಚೆ ಕೂಡ ಗ್ರಾಸ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಬಹುತೇಕವಾಗಿ ಎಲ್ಲರೂ ಅರ್ಜೆಂಟ್ ಹೋಗಬೇಕು ಅಂತಂದರೆ ಮೆಟ್ರೋವನ್ನು ಬಳಸ್ತಾರೆ, ಇಲ್ಲಾಂದರೆ ರ್ಯಾಪಿಡೋ ಆಗಿರ್ಬೋದು ಮತ್ತು ಇನ್ನಿತರ ಬೈಕ್ ಟ್ಯಾಕ್ಸಿಗಳನ್ನು ಕೂಡ ಬಳಸ್ತಾರೆ. ಆದರೆ ಈ ರೀತಿಯಾಗಿ ಜೀವನಕ್ಕೆ ಕುತ್ತು ಬರುವಂಥ ಪರಿಸ್ಥಿತಿ ಮುಂದೆ ಬಂದರೆ ಯಾರು ಹೊಣೆ ಅನ್ನೋದೇ ಇಲ್ಲಿ ಒಂದು ರೀತಿಯಾದಂಥ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಆಕೆ ಕೂಡ ನ್ಯಾಯಕ್ಕಾಗಿ ಕೂಡ ಸದ್ಯ ಹೋರಾಟವನ್ನು ಮಾಡ್ತಿದ್ದಾಳೆ. ಯಾವುದೇ ರೀತಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಕೂಡ ತನ್ನ ಅಳಲನ್ನು ಕೂಡ ಈಗಾಗಲೇ ಸಾನಿ ಕೃಷ್ಣ ಅವರು ಕೂಡ ತೋಡ್ಕೊಂಡಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.